ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್. ನಿಮಗೆಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗಾಗಲೇ ಬೀಟ್ ಫಾರೆಸ್ಟ್ ಎಕ್ಸಾಮಿನೇಷನ್ ನಿಮಗೆ ಅನೌನ್ಸ್ ಆಗಿದೆ. ಈ ಮುಂದಿನ ಪರೀಕ್ಷೆಯನ್ನು ಬರೀತಕ್ಕಂಥ ಎಲ್ಲರಿಗೂ ಇತಿಹಾಸದ ಪ್ರಶ್ನೆಗಳು ತುಂಬ ಸುಲಭವಾಗಲಿ ಅನ್ನೋ ಉದ್ದೇಶದಿಂದ ಈಗಾಗಲೇ ಸುಮಾರು ವಿಡಿಯೋಗಳನ್ನು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆನ್ಲೈನ್ ಕ್ಲಾಸ್ ಮತ್ತು ಆಫ್ಲೈನ್ ಕ್ಲಾಸ್ಗಳಲ್ಲಿ ನಾವು ಅನಾಲಿಸಿಸ್ ಮಾಡಿದ್ದೇವೆ. ಹಾಗೆ ಆನ್ಲೈನ್ ಕ್ಲಾಸಸ್ಗಳಲ್ಲಿ ಮೊಬೈಲ್ ಆ್ಯಪಲ್ಲಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪಲ್ಲಿ ಬೀಟ್ ಫಾರೆಸ್ಟರ್ ಫುಲ್ ಕೋರ್ಸಲ್ಲೂ ಸಹ ಸ್ಟಡಿ ಮಾಡಿದ್ದೀರಾ. ಬಟ್ ಈಗಾಗಲೇ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ನಾನು 2 ವಿಡಿಯೋಗಳನ್ನು ಮಾಡಿದ್ದೆ. ಇವತ್ತು ಆಧುನಿಕ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂಥ ವಿಷಯಗಳು ನಿಮ್ಮ ಎಕ್ಸಾಮಿಗೆ ಉಪಯುಕ್ತ ಆಗಲಿ ಅನ್ನೋ ಉದ್ದೇಶದಿಂದ ಕ್ಲಾಸನ್ನು ತಗೊಳ್ತಾ ಇದ್ದೇನೆ. ಹಾಗಾದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈ ಎಲ್ಲ ಪರೀಕ್ಷೆಗಳ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಆಫ್ಲೈನ್ ತರಗತಿಗಳು ಸಹ ಸ್ಟಾರ್ಟ್ ಆಗಿದೆ. KS ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, PSI ಇರ್ಬೋದು, ಗ್ರೂಪ್ ಸಿ ಇರ್ಬೋದು, ಹಾಗೆ SSC ಮತ್ತು RRB ಇರ್ಬೋದು, ಹಾಗೆ GPSTR, HSTR ಮತ್ತು TET ಪರೀಕ್ಷೆಗಳಿಗೆ ಆನ್ಲೈನ್ ಕ್ಲಾಸಸ್ಗಳನ್ನು ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೇವೆ. ಹಾಗಾದರೆ ಈ ಒಂದು HSTR, GPSTR, TET, PSI ಇವೆಲ್ಲದಕ್ಕೂ ಮತ್ತು ಜನರಲ್ ಕೋರ್ಸ್ ಆದಂತಹ ವಿಷನ್ ಏನಿದೆ ಆ ಕೋರ್ಸು ಸಹ ನಿಮಗೆ ಮೊಬೈಲ್ ಆ್ಯಪಲ್ಲಿ ಸಿಗುತ್ತೆ. ಯಾರು ಆಫ್ಲೈನ್ ಬರೋದಕ್ಕಾಗಲ್ವೋ ಅವರು ಆನ್ಲೈನಲ್ಲಿ ತರಗತಿಗಳನ್ನು ಪಡಿಬೋದು. ಎಸ್ ಡಿಯರ್ ಫ್ರೆಂಡ್ಸ್, ಹಾಗಾದರೆ ನಮಗೆ ಈಗ ಬೀಟ್ ಫಾರೆಸ್ಟರ್ ಏನಿದೆ ಈ ಪರೀಕ್ಷೆಗೆ ಸಂಬಂಧಿಸಿದಂತಹ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನ ಕುರಿತು ನಾನು ನಿಮ್ಮ ಜೊತೆ ಮಾತಾಡ್ತೇನೆ. ಈಗಾಗಲೇ ನಾನು ಬೀಟ್ ಫಾರೆಸ್ಟರ್ ಮತ್ತು ಲ್ಯಾಂಡ್ ಸರ್ವೇರಿಗೆ ಸುಮಾರು ಯೂಟ್ಯೂಬ್ ವಿಡಿಯೋಗಳನ್ನು ಕ್ಲಾಸ್ ಮಾಡಿದ್ದೇನೆ. ಈಗ ನಾವಿವತ್ತು ಮೈಸೂರು ಒಡೆಯರ ಬಗ್ಗೆ, ಮಾಡರ್ನ್ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಹೋಗೋಣ. ಈ ಆಧುನಿಕ ಕರ್ನಾಟಕ ಇರ್ಬೋದು, ಮತ್ತು ಅಲ್ಲಿ ಸ್ವತಂತ್ರ ಹೋರಾಟಗಾರರಿಗೆ ಸಂಬಂಧಿಸಿದಂತೆ ಇರ್ಬೋದು, ಅದಾದ ನಂತರ ಬಂಡಾಯಗಳಿರ್ಬೋದು, ಹಾಗೆ ಈ ಒಂದು ಯೂನಿಫಿಕೇಷನ್ ಆಫ್ ಕರ್ನಾಟಕ ಏನಿದೆ ಇವೆಲ್ಲ ವಿಷಯಗಳನ್ನ ಕುರಿತು ಭಾಗ 1, ಭಾಗ 2 ಪಾರ್ಟ್ ಮಾಡಿಕೊಂಡು ಇದರಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಈಗ ಮೈಸೂರು ಸಾಮ್ರಾಜ್ಯದ ಬಗ್ಗೆ ಒಂದು ಕ್ವಶನ್ಸ್ ಇದೆ. ಒಡೆಯರು ಅವರು ಮೂಲತಃ ಈ ಮುಂದಿನವರ ಸಾಮಂತರಾಗಿದ್ದರು ಅಂತ. ನೋಡಿ, ನಮಗೆ ಮೈಸೂರು ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು 1399ರಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. 1399 ಅಂದರೆ 99ರಿಂದ 1761ರವರೆಗೆ ನಾವು ಈ ಒಂದು ಆರಂಭಿಕ ಒಡೆಯರನ್ನು ನೋಡ್ಬೋದು. ಆರಂಭಿಕ ಒಡೆಯರ್ ಆದಮೇಲೆ ನಮಗೆ 1761ರಿಂದ ಹಾಗೆ 1799ರವರೆಗೆ ಈ ಒಂದು ಹೈದರ್ ಮತ್ತು ಟಿಪ್ಪು ಸುಲ್ತಾನ್ ಬರ್ತಾರೆ. ಯಾರು ಬರ್ತಾರೆ? ಹೈದರ್ ಮತ್ತು ಟಿಪ್ಪು ಸುಲ್ತಾನ್ ಬರ್ತಾರೆ. ಹಾಗೆ ಮುಮ್ಮಡಿಯವರು ಬಂದಮೇಲೆ 1799ರಿಂದ 1831ರವರೆಗೆ ಮುಮ್ಮಡಿ ಮತ್ತು ದಿವಾನ್ ಪೂರ್ಣಯ್ಯ ಅವರ ಆಳ್ವಿಕೆ ಬರುತ್ತೆ. ಯಾರು ಬರುತ್ತೆ? ಈ 3ನೇ ಕೃಷ್ಣರಾಜ ಒಡೆಯರ್ ಏನಿದ್ದಾರೆ ಈ 3ನೇ ಕೃಷ್ಣರಾಜ ಒಡೆಯರ ಆಡಳಿತ ಬರುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ಅದಾದಮೇಲೆ ನಾವು ಬೇಸಿಕ್ಕಾಗಿ ಮತ್ತೆ ಪ್ರಶ್ನೆಗಳನ್ನು ನೋಡೋದಾದರೆ ಈ ಒಂದು 1831ರಿಂದ 1881ರವರೆಗೆ ನಮಗೆ ಈ ಕಮಿಷನರ್ಗಳ ಆಡಳಿತ ಬರುತ್ತೆ. ಯಾರು ಬರುತ್ತೆ? ಈ ಒಂದು ಕಮಿಷನರ್ಗಳ ಆಡಳಿತ ಬರುತ್ತೆ. ಕಮಿಷನರ್ಗಳ ಆಡಳಿತ ಆದಮೇಲೆ 1881ರಿಂದ ಲಾರ್ಡ್ ರಿಪ್ಪನ್ ಕಾಲದಲ್ಲಿ ಮತ್ತೆ ಅಧಿಕಾರ ಹಸ್ತಾಂತರ ಆಗಿ 1947ರವರೆಗೆ ನಾವೇನು ಮಾಡ್ತೀವಿ? ಈ ದಿವಾನರ ಒಂದು ಅಧ್ಯಯನ ಈ ಎಲ್ಲ ಕಾಲದಲ್ಲೂ ಮಾಡರ್ನ್ ಮೈಸೂರು ಹೇಗೆ ಡೆವಲಪ್ ಆಯಿತು ಅಂತಕ್ಕಂಥದ್ದನ್ನು, ಅಥವಾ ನಮಗೆ ಯಾವ್ಯಾವ ರೀತಿಯ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ಮಾತಾಡ್ತಾ ಹೋಗೋಣ. ಇಲ್ಲಿ ಒಂದು ಪ್ರಶ್ನೆ ಇದೆ, ಒಡೆಯರ ಮೂಲತಃ ಎಲ್ಲಿ ಯಾರ ಸಾಮಂತರಾಗಿದ್ದರು? ನೋಡಿ, ನಿಮಗೆಲ್ಲ ಗೊತ್ತಿದೆ, ಈ ವಿಜಯನಗರದ ಅರಸರಾದಂತಹ ಈ ಒಂದು ವಿಜಯನಗರದ ಅರಸರ ಒಂದು ಮಾಂಡಲಿಕರಾದಂಥವ್ರು ಯಾರು ಅಂದರೆ ಮೈಸೂರು ಒಡೆಯರು. ಮೈಸೂರು ಒಡೆಯರು ಎಲ್ಲಿ ಅವರು? ಈ ಗುಜರಾತಿನ ಮೂಲತಃ ಈ ದ್ವಾರಕೆ ಏನಿದೆ ದ್ವಾರಕೆಯವರು. ನೋಡಿ, ಇವರು ಯಾವುದಕ್ಕೆ ಸೇರಿದವರು? ಯದು ವಂಶಕ್ಕೆ. ಯಾವ ವಂಶಕ್ಕೆ ಅಂದರೆ ಯದು ವಂಶಕ್ಕೆ ಸೇರಿದವರು. ಹಾಗಾದರೆ ಈ ಒಂದು ನಾವು ಮೈಸೂರು ಒಡೆಯರು ಎಲ್ಲಿ ಫಸ್ಟ್ ಬಂದಿದ್ದರು? ಹದಿನಾಡಿನಲ್ಲಿ ಬಂದಿದ್ದಂಥವ್ರು ಯಾರು ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಯದುವಂಶಕ್ಕೆ ಸೇರಿದಂಥವರು ಹದಿನಾಡಿನಲ್ಲಿ ಇದ್ದಂಥ ಒಡೆಯರು. ಇಲ್ಲಿ ಚಾಮರಾಜನಗರ ಅಂದರೆ ಈ ಚಾಮರಾಜನಗರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಇವರನ್ನು, ಆ ಚಾಮರಾಜನನ್ನು ಒಂದು ಮನೆಗೆ ಮಾರನಾಯಕನಿಂದ ಚಾಮರಾಜ ಕೊಲೆಯಾದ ನಂತರ ಒಡೆಯರಾಗಿದ್ದರಿಂದ ಈ ಯದುರಾಯ ಮತ್ತು ಕೃಷ್ಣರಾಯ ಅಂತೇನಿದ್ದಾರೆ,
ಇವರಿಬ್ಬರು ಸಹ ಮೈಸೂರು ಸಂಸ್ಥಾನವನ್ನು 1399ರಲ್ಲಿ ಏನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ವಿಜಯನಗರದ ಸಾಮಂತರಾಗಿದ್ದರು ಅಂತ ಗೊತ್ತಿರಬೇಕು. ಹಾಗಾದರೆ ವಿಜಯನಗರ ಸ್ಥಾಪನೆ ಆಗಿದ್ದು 1336ರಲ್ಲಿ. ಇವರು ಯಾರ ಒಂದು ಅಧೀನದಲ್ಲಿ ಅಡ್ಮಿನಿಸ್ಟ್ರೇಷನನ್ನು ಸ್ಟಾರ್ಟ್ ಮಾಡಿದರು, ಅಥವಾ ವಿಜಯನಗರದ ಅರಸರು ಫಸ್ಟು ಈ 5 ಜನ ಸಂಗಮ್ ಸಾಹಿತ್ಯಕ್ಕೆ ಸಂಗಮ್ ಸಂತತಿಗೆ ಸಂಬಂಧಿಸಿದಂತಹ ಹಕ್ಕ ಬುಕ್ಕ ಇರ್ಬೋದು, ಮಾರಪ್ಪ ಮುದ್ದಣ್ಣ ಮತ್ತು ಕಂಪಣ್ಣ ಇರ್ಬೋದು, ಇವರು ಈ 3ನೇ ವೀರಬಲ್ಲಾಳ ಅಥವಾ ಈ ಹೊಯ್ಸಳರೇನಿದ್ದಾರೆ, ಹೊಯ್ಸಳರ ಒಂದು ಮಾಂಡಲಿಕ ಸಾಮಂತರಾದವರು ವಿಜಯನಗರ. ನಿಮಗೆ ಗೊತ್ತಿರಬೇಕು, ಬಹುಮನಿ ಸಾಮ್ರಾಜ್ಯ 1347ರಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗೆ 1499ರಲ್ಲಿ ಸ್ಟಾರ್ಟ್ ಆಗಿದ್ದು ಕೆಳದಿ ನಾಯಕರಿರ್ಬೋದು. ಹಾಗೆ ಗಂಗರು ದೀರ್ಘಾವಧಿ ಆಳ್ವಿಕೆ ಮಾಡಿದವರು 350ರಿಂದ ಇವರು 999 ಅಥವಾ 1000ದವರೆಗೆ ಇದ್ದಂಥವ್ರು ಯಾರು ಅಂದರೆ ಗಂಗರು. ಗಂಗರ ಸ್ಥಾಪಕ ದಡಿಗೆ ಇರ್ಬೋದು, ಕೆಳದಿಯ ನಾಯಕ ಚೌಡಪ್ಪ ಭದ್ರಪ್ಪ ಇರ್ಬೋದು, ಬಹುಮನಿಗೆ ಸುಲ್ತಾನರಿಗೆ ಸಂಬಂಧಿಸಿದಂತೆ ನಮಗೆ ಯಾರು ಸ್ಥಾಪಕ ಗಂಗು ಬಹುಮನ್ ಶಾ ಅಂತಕ್ಕಂಥವ್ನು ಇರ್ಬೋದು. ಹಾಗೆ ವಿಜಯನಗರದ ಹಕ್ಕಬುಕ್ಕ ಇರ್ಬೋದು. ಹಾಗೆ ಯದುರಾಯ ಮತ್ತು ಕೃಷ್ಣರಾಯ ಅಂತಕ್ಕಂಥವರು ಹದಿನಾಡು ಚಾಮರಾಜನಗರಕ್ಕೆ ಬಂದು ಅಲ್ಲಿ ಚಾಮರಾಜನ ಆಸ್ಥಾನದಲ್ಲಿದ್ದು ಮನೆಯರಿಗೆ ಅಥವಾ ಮನೆಗೆ ಯಜಮಾನರಾಗಿ ಒಡೆಯ ಅಂತ ಹೆಸರು ಬಂತು. ಹಾಗಾದರೆ ಅದಕ್ಕಿಂತ ಮೊದಲು ಇವರು ವಿಜಯನಗರದ ಒಂದು ಮಾಂಡಲಿಕರಾಗಿದ್ದರು ಅಂತ ಗೊತ್ತಿರಬೇಕು. ಅಂಡರ್ ದಿ ಅಡ್ಮಿನಿಸ್ಟ್ರೇಷನ್ ಅಂತ ಮಾಂಡಲಿಕ ಅಂದರೆ. ಎಸ್, ಹಾಗಾದರೆ ಒಡೆಯರ ಈ ಕಾನ್ಸೆಪ್ಟ್ ಬಗ್ಗೆ ನಮಗೆ ರೈಟ್ ಆನ್ಸರ್ ಗೊತ್ತಾಯಿತು. ನೆಕ್ಸ್ಟ್ ಇದಾದಮೇಲೆ 2ನೇ ಪ್ರಶ್ನೆ. ಒಡೆಯರ ಮನೆತನದ ಕೊನೆಯ ದೊರೆಯು ಹೈದರ್ ಆಲಿಯಿಂದ ಸೋಲಲ್ಪಟ್ಟಿದ್ದು ಇವರ ಈ ಕೆಳಗಿನವರಲ್ಲಿ ಯಾರಾಗಿದ್ದಾರೆ? ರಾಜ ಒಡೆಯರು, ಕೃಷ್ಣರಾಜ ಒಡೆಯ ಫಸ್ಟ್, ಕೃಷ್ಣರಾಜ ಒಡೆಯ ಸೆಕೆಂಡ್, ಚಾಮರಾಜ ಒಡೆಯರ್ ಅಂತಕ್ಕಂಥದ್ದು. ನೋಡಿ, ಹೈದರ್ ಟಿಪ್ಪು ಬಗ್ಗೆ ನಿಮಗೆ ಗೊತ್ತಿದೆ. ಈ ಒಂದು ನಂಜರಾಜಯ್ಯ ಮತ್ತು ದೇವರಾಜಯ್ಯ ಅಂತಕ್ಕಂಥವರು ಸರ್ವಾಧಿಕಾರಿಗಳಾಗಿದ್ದು, ಒಬ್ಬ ಮಿಲಿಟರಿ ಮತ್ತು ಕಂದಾಯ ಅಧಿಕಾರಿ ಆದಂತಹ ಈ 2ನೇ ಕೃಷ್ಣರಾಜ ಒಡೆಯರ್ ಅಂತ ಕರಿತೀವಿ, ಅಥವಾ ಇವರನ್ನು ಚಿಕ್ಕ ಕೃಷ್ಣ ರಾಜ ಒಡೆಯರ್ ಅಂತ ಕರಿತೀವಿ. ಈ ಚಿಕ್ಕ ಕೃಷ್ಣರಾಜ ಒಡೆಯರಾದಂಥ ಇವರಿಗೆ ಸಂಬಂಧಿಸಿದಂತೆ ಇವರ ಕಾಲದಲ್ಲಿ ಮಿಲಿಟರಿ ಕಂದಾಯ ಅಧಿಕಾರಿಗಳಿದ್ದರು. ಈ ಮಿಲಿಟರಿ ಅಧಿಕಾರಿಯಾದಂತಹ ನಂಜರಾಜಯ್ಯ ಏನಿದ್ದಾನೆ, ಹಾಗೆ ಈ ರೆವಿನ್ಯೂ ಕಂದಾಯ ಅಧಿಕಾರಿಯಾದಂತಹ ಈ ದೇವರಾಜಯ್ಯ ಅಂತ ಏನಿದ್ದಾರೆ, ಇವರೇನಾಗಿದ್ದರು, ಸರ್ವಾಧಿಕಾರಿಗಳಾಗಿದ್ದರು. ಸುಪ್ರೀಂ ಅಡ್ಮಿನಿಸ್ಟ್ರೇಷನನ್ನು ಮಾಡ್ತಾ ಇದ್ರು. ಇವರು ಸರ್ವಾಧಿಕಾರಿಗಳಾದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಇವರ ಸೇನೆಗೆ ಸೇರಿಕೊಂಡಂಥವನು ಯಾರು ಅಂದರೆ ಈ ಹೈದರಾಲಿ ಅಂತಕ್ಕಂಥವನು ಸೇರಿಕೊಳ್ತಾನೆ. ನೋಡಿ, 1721ರಲ್ಲಿ ಹೈದರಾಲಿ ಜನಿಸ್ತಾನೆ ಬೂದಿಕೋಟೆಯಲ್ಲಿ. 1755ರಲ್ಲಿ ದಿಂಡಿಗಲ್ಲಿನ ಫೌಜ್ದಾರನಾಗ್ತಾನೆ. 1759ರಲ್ಲಿ ಮರಾಠರು ದಾಳಿ ಮಾಡಿದಾಗ ಅವರನ್ನು ಸೋಲಿಸಿ 1761ಕ್ಕೆ ಇವನೇನು ಮಾಡ್ತಾನೆ, ಮೈಸೂರಿನ ಸರ್ವಾಧಿಕಾರಿ ಆಗ್ತಾನೆ. ಕೃಷ್ಣರಾಜ ಒಡೆಯ ಸೆಕೆಂಡ್ ಅಥವಾ 2ನೇ ಕೃಷ್ಣರಾಜ ಒಡೆಯರ ಟೈಮಲ್ಲಿ ಇವನು ಹೈದರಾಲಿ ಮೈಸೂರಿನ ಸರ್ವಾಧಿಕಾರಿ ಆಗ್ತಾನೆ. ನಂತರ ಇವನ ಮಗ 1799ರವರೆಗೆ ಟಿಪ್ಪು ಏನು ಮಾಡ್ತಾನೆ, ಟಿಪ್ಪು ಸುಲ್ತಾನ್ ಮೈಸೂರು ಸಂಸ್ಥಾನವನ್ನು ಆಳ್ವಿಕೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನಿಮಗೆ ಕೇಳ್ತಾರೆ, ನಂಜರಾಜಯ್ಯ ಮತ್ತು ದೇವರಾಜಯ್ಯನ ಬಗ್ಗೆ ಕೇಳ್ಬೋದು, ಅಥವಾ ಹೈದರ್ ದಿಂಡಿಗಲ್ಲಿನ ಫೌಜ್ದಾರ್ನಾಗಿದ್ದು ಮರಾಠರ ಮೇಲೆ ದಾಳಿ ಮಾಡಿದ್ದು, ಅಥವಾ ಹೈದರಾಬಾದ್ ನಿಜಾಮರ ಮೇಲೆ ದಾಳಿ ಮಾಡಿದ್ದು, ತಿರುಚನಾಪಳ್ಳಿಯ ಮೇಲೆ ದಾಳಿ ಮಾಡಿದ್ದು, ಮತ್ತು ಫಸ್ಟು ಮತ್ತು ಸೆಕೆಂಡ್. ಮೊದಲು ಹೈದರ್ ಬ್ರಿಟಿಷರಿಗೆ ಸ್ನೇಹಿತ ಆಗಿದ್ದ. ನಂತರ 1767ರಲ್ಲಿ ಫಸ್ಟ್ ಆಂಗ್ಲೋ ಮೈಸೂರು ಯುದ್ಧ ಸ್ಟಾರ್ಟ್ ಆಗಿದ್ದು. ಹಾಗೆ ಈ ಚಿತ್ರದುರ್ಗದ ಪಾಳೆಗಾರರಿಗೆ ಇವನು ಸ್ನೇಹ ಸಂಬಂಧ ಇತ್ತು. ನಂತರ ಏನಾಯಿತು ಅಂದರೆ ಅವರ ವಿರೋಧವಾಗಿ 1779ರಲ್ಲಿ ಅಂತಿಮವಾಗಿ ಚಿತ್ರದುರ್ಗವನ್ನು ಏನು ಮಾಡ್ತಾನೆ, ಇವನು ಇದನ್ನು ವಶಪಡಿಸ್ಕೊಳ್ತಾನೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಯಾರು? ಹೈದರಾಲಿ. ಎಸ್. ನೆಕ್ಸ್ಟ್, ಬೆಂಗಳೂರಿನಲ್ಲಿ ದೊಮ್ಮಲೂರಿನಲ್ಲಿ ಮುಖ್ಯ ಕಚೇರಿಯನ್ನು ಹೊಂದಿರುವ ಯಾವ ಕಂಪನಿಯು 1940ರಲ್ಲಿ ಈ ಒಂದು ವಾಲ್ಚಂದ್ ಈರಾಚಂದರಿಂದ ಸ್ಥಾಪನೆ ಆಯಿತು? ನೋಡಿ, ನಿಮಗೆ ಮೈಸೂರು ಸೋಪಿಗೆ ಸಂಬಂಧಿಸಿದಂಥ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ಬೋದು. ಮೈಸೂರು ಸೋಪಿಗೆ ಈ ಒಂದು ಕರ್ನಾಟಕ ಸ್ಯಾಂಡಲ್ ಅಥವಾ ಮೈಸೂರು ಸ್ಯಾಂಡಲ್ ಸೋಪಿಗೆ ಸಂಬಂಧಿಸಿದಂಥ ಅಂಶಗಳು. ಈ ಮೈಸೂರು ಸೋಪ್ಸ್ ಅಂಡ್ ಅಚಿಡ್ ಈ ಒಂದು ಡಿಟರ್ಜೆಂಟ್ ಲಿಮಿಟೆಡ್ ಯಾವ ಸ್ಟಾರ್ಟ್ ಆಯಿತು ಅಂದರೆ 1916ರಲ್ಲಿ ಸ್ಟಾರ್ಟ್ ಆಯಿತು.
ನೆಕ್ಸ್ಟು ಗೌರ್ಮೆಂಟ್ ಎಲೆಕ್ಟ್ರಿಕ್ ಫ್ಯಾಕ್ಟ್ರಿ ಯಾವಾಗ ಸ್ಟಾರ್ಟ್ ಆಯಿತು ಅಂತಲೂ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಗೌರ್ಮೆಂಟ್ ಎಲೆಕ್ಟ್ರಿಕ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದ್ದು 1956ರಲ್ಲಿ. ನಿಮಗೆಲ್ಲ ಗೊತ್ತಿದೆ HAL ಅಂತಕ್ಕಂಥದ್ದು ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್ ಅಥವಾ ಏರೋನಾಟಿಕ್ ಲಿಮಿಟೆಡ್ ಅಂತಕ್ಕಂಥದ್ದು 1940ರಲ್ಲಿ ಸ್ಟಾರ್ಟ್ ಆಯಿತು. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಈ ಹಿಂದೂಸ್ತಾನ್, ಈ ಲಿಮಿಟೆಡ್ HAL ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟು BHEL ಅಂತಕ್ಕಂಥದ್ದೇನಿದೆ, ಈ BHELಗೆ ಸಂಬಂಧಿಸಿದಂತೆ ಇದು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 1964ರಲ್ಲಿ ಸ್ಟಾರ್ಟ್ ಆಗಿದ್ದು ಈ ಒಂದು BHEL ಅಂತಕ್ಕಂಥದ್ದು. ನೋಡಿ, ಬೆಂಗಳೂರಿನ ದೊಮ್ಮಲೂರಿನಲ್ಲಿ ಮುಖ್ಯ ಕಚೇರಿಯನ್ನು ಹೊಂದಿರತಕ್ಕಂಥದ್ದು ಈ ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್ ಅಂತಕ್ಕಂಥದ್ದು ಅಥವಾ ಏರೋನಾಟಿಕ್ ಲಿಮಿಟೆಡ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ನಮಗೆ 3ನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಅಂತ ಗೊತ್ತಾಯಿತು ಸ್ನೇಹಿತರೆ. ಎಸ್, ಹಾಗಾದರೆ ನಾವು 4ನೇ ಪ್ರಶ್ನೆಯನ್ನು ನೋಡೋದಾದರೆ ಮೈಸೂರು ಮೇಲೆ ಮತ್ತೆಲ್ಲ ಏನು ಪ್ರಶ್ನೆಗಳು ಬಂದಿದೆ ಅಂತ. ಮೈಸೂರಿನ ಆಧುನೀಕರಣ ಅಂದರೆ ಮಾಡರೇಟ್ ಮಾಡಿದಂಥ ಆಧುನೀಕರಣವನ್ನು ಮೈಸೂರಿನ ಒಡೆಯರಲ್ಲಿ ಒಬ್ಬರು ಪ್ರಾರಂಭಿಸಿದರು ಎಂಬುದಾಗಿ ಹೇಳಲಾಗುತ್ತದೆ. ಸರಿಯಾದ ಉತ್ತರವನ್ನು ಗುರುತಿಸಿ. ಕಂಠೀರವ ನರಸರಾಜ ಒಡೆಯರು ಫಸ್ಟ್ ಸೆಕೆಂಡ್ ಬರ್ತಾರೆ. ಒಬ್ಬ ಮೂಗ ಕುರುಡ ಆಗಿರ್ತಾನೆ, ಒಬ್ಬ ಮಲ್ಲ ಯುದ್ಧದಲ್ಲಿ ಪ್ರವೀಣ ಆಗಿರ್ತಾನೆ. 5ನೇ ಚಾಮರಾಜ ಒಡೆಯರಿದ್ದಾರೆ, ಚಿಕ್ಕದೇವರಾಜ ಒಡೆಯರಿದ್ದಾರೆ, ಹಾಗೆ ದೊಡ್ಡ ಕೃಷ್ಣರಾಜ ಒಡೆಯರ್ ಸೆಕೆಂಡ್ ಅಂತ ಇದ್ದಾರೆ. ಇದಕ್ಕೆ ಆನ್ಸರ್ ಯಾವುದು ಅಂದರೆ ಚಿಕ್ಕ ಕೃಷ್ಣರಾಜ ಒಡೆಯರ್. ಇವರ ಒಂದು ಗುಡ್ ಅಡ್ಮಿನಿಸ್ಟ್ರೇಷನ್ ಇತ್ತು ಅಂತಕ್ಕಂಥದ್ದು. ಈ ಶಿವಾಜಿ ಇರ್ಬೋದು, ಔರಂಗಜೇಬ್ ಇರ್ಬೋದು, ಹಾಗೆ ಈ ಕೆಳದಿ ಚೆನ್ನಮ್ಮ ಇವ್ರ ಟೈಮಲ್ಲಿ ಇರ್ಬೋದು, ಹದಿಬದೆಯ ಧರ್ಮ ಬರೆದಂತಹ ಸಂಚಿ ಹೊನ್ನಮ್ಮ ಇರ್ಬೋದು, ಸಿಂಗರಾರ್ಯ ಇರ್ಬೋದು, ಹಾಗೆ ನವಕೋಟಿ ನಾರಾಯಣ ಅಂತಕ್ಕಂಥ ಬಿರುದು ಪಡೆದಿದ್ದಿರ್ಬೋದು, ಹಾಗೆ 18 ಇಲಾಖೆ ಅಟಾರಿ ಕಚೇರಿ ಇರ್ಬೋದು, ಹಾಗೆ ಮೊಘಲ್ ಚಕ್ರವರ್ತಿಯಿಂದ 3 ಲಕ್ಷಕ್ಕೆ ಬೆಂಗಳೂರನ್ನ ಕೊಂಡ್ಕೊಂಡಿರ್ದಿರ್ಬೋದು, ಬಾರ್ಬಲೋಸಿ ಪದ್ಧತಿ ಇವ್ರ ಕಾಲದಲ್ಲಿ ಬಂದಿದ್ದಿರ್ಬೋದು, ಹಾಗೆ ವಿಶೇಷವಾದಂತಹ ನಾಲೆಗಳನ್ನು ನಿರ್ಮಿಸ್ತಾರೆ, ಶ್ರವಣಬೆಳಗೊಳದ ಕೆರೆಯನ್ನು ಕಟ್ಟಿಸ್ತಾರೆ ಈ ಚಿಕ್ಕದೇವರಾಜ ಒಡೆಯರು. ಹಾಗಾಗಿ ಇವರ ಕಾಲದಲ್ಲಿಯೇ ಇದು ಮಾಡರೇಟ್ ಆಗಿತ್ತು. ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಮೈಸೂರಿನ ಆಧುನೀಕರಣವನ್ನು ಮೈಸೂರಿನ ಒಡೆಯರಲ್ಲಿ ಒಬ್ಬರು ಪ್ರಾರಂಭಿಸಿದರು ಅನ್ನೋದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್, ಮೈಸೂರಿನ ಅಂಬಾವಿಲಾಸ ಅರಮನೆಯನ್ನು ವಿನ್ಯಾಸಗೊಳಿಸಿದವರು ಯಾರು ಅಂತ. ಹೆನ್ರಿ ಇರ್ವಿನ್ ಇದೆ, ಎಡ್ವಿನ್ ಲುಟಿಯಾಸ್ ಇದೆ, ಲೂರಿಕ್ ಬೇಕರ್ ಇದೆ, ಅದೇ ಲುಕಿರ್ ಬ್ಯೂಸಿಯಾರ್ ಅಂತಕ್ಕಂಥದ್ದಿದೆ. ನಿಮಗೆಲ್ಲ ಗೊತ್ತಿದೆ ಹೆನ್ರಿ ಇರ್ವಿನ್ ಕಾಲದಲ್ಲಿ ಇದು ಆಧುನಿಕವಾಗಿ ಆಯಿತು ಅಂತಕ್ಕಂಥದ್ದು. ನೋಡಿ, ಈ ಅಂಬಾವಿಲಾಸ ಅರಮನೆ ಫಸ್ಟು 1800ರಲ್ಲಿ ಈ ಒಂದು ದಿವಾನ್ ಪೂರ್ಣಯ್ಯ ಏನಿದ್ದಾರೆ, ಈ ದಿವಾನ್ ಪೂರ್ಣಯ್ಯ ಅವರ ಕಾಲದಲ್ಲಿ ಆಯಿತು ಅಂತಕ್ಕಂಥದ್ದು. ಯಾರ ಕಾಲದಲ್ಲಿ? ದಿವಾನ್ ಪೂರ್ಣಯ್ಯ ಅವರ ಕಾಲದಲ್ಲಿ ಆಯಿತು ಅಂತ. ದಿವಾನ್ ಪೂರ್ಣಯ್ಯ ಅವರ ಕಾಲದಲ್ಲಿ ಆದಂಥ ಈ ಅರಮನೆ 1896ರಲ್ಲಿ ಏನಾಯಿತು, ಈ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಲಕ್ಷ್ಮಿ ಅಮ್ಮಣ್ಣಿ ಅಂತಕ್ಕಂಥ ಸಹೋದರಿಯ ಮದುವೆ ಸಂದರ್ಭದಲ್ಲಿ ಇದು ಏನಾಯಿತು, ಈ ಬೆಂಕಿಗೆ ಆಹುತಿ ಆಯಿತು. ಬೆಂಕಿಗೆ ಆಹುತಿ ಆದಮೇಲೆ 1911ರಲ್ಲಿ ಟಿ ಆನಂದರಾವ್ ಅಂತಕ್ಕಂಥವರು ದಿವಾನ್ರಿದ್ದಂಥ ಸಂದರ್ಭದಲ್ಲಿ ಇದೇನಾಯಿತು, ಮತ್ತೆ ಇದನ್ನು ನಿರ್ಮಾಣ ಮಾಡಲಾಯಿತು ಅಂತಕ್ಕಂಥದ್ದು ಮೈಸೂರು ಅರಮನೆ. ಈ ಮೈಸೂರು ಅರಮನೆಯ ಅಥವಾ ಮೈಸೂರು ಪ್ಯಾಲೇಸಿನ ಶಿಲ್ಪಿ ಯಾರು ಅಂದರೆ ಈ ಒಂದು ಹೆನ್ರಿ ಇರ್ವಿನ್ ಅಂತಕ್ಕಂಥದ್ದು. ಹಾಗಾದರೆ ಈ ಮೈಸೂರು ಅರಮನೆಗೆ ಬಣ್ಣ ಅಥವಾ ಪೇಂಟಿಂಗ್ ಮಾಡಿದಂಥವ್ರು ಯಾರು ಅಂತಕ್ಕಂಥದ್ದು ನಿಮಗೆ ಕೇಳ್ಬೋದು. ಸುಬ್ರಹ್ಮಣ್ಯಂ ರಾಜು ಅಂತಕ್ಕಂಥವ್ರು ಯಾರು ಅಂದರೆ ಈ ಒಂದು ಸುಬ್ರಹ್ಮಣ್ಯಂ ರಾಜು ಅಂತಕ್ಕಂಥವ್ರು ಇದಕ್ಕೆ ಪೇಂಟಿಂಗ್ ಮಾಡಿದವರು. ಸುಬ್ರಹ್ಮಣ್ಯಂ ರಾಜು ಅಂತಕ್ಕಂಥವ್ರು ಒಬ್ಬರು ಪೇಂಟರ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಮೈಸೂರು ಅರಮನೆ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿ, ಫಸ್ಟ್ ದಿವಾನ್ ಪೂರ್ಣಯ್ಯನ ಕಾಲದಲ್ಲಿ ನಿರ್ಮಾಣವಾದಂಥ ಅಂಬಾವಿಲಾಸ ಅರಮನೆ ಫುಲ್ ಶ್ರೀಗಂಧದಲ್ಲಿತ್ತು. ಈ ಶ್ರೀಗಂಧದ ಅರಮನೆ ಆಗಿದ್ದರಿಂದ ಇದು ಬೆಂಕಿ ಆಹುತಿ ಆಯಿತು. ಬೆಂಕಿ ಆಹುತಿ ಆದಮೇಲೆ ಇದನ್ನು ಟಿ ಆನಂದರಾವ್ ಮತ್ತು ಸುಬ್ರಹ್ಮಣ್ಯಂ ರಾಜು ಅವರ ಕಾಲದಲ್ಲಿ ಇದರ ಪೇಂಟರ್ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ನಿಮಗೆ ಎಡ್ವಿನ್ ಲುಟಿಯಾಸ್ ಇದೆ. ಎಡ್ವಿನ್ ಲುಟಿಯಾಸ್ ಯಾರು ಅಂದರೆ ಈ ಒಂದು ಇಂಡಿಯನ್ ಗೇಟ್ ಏನಿದೆ, ಈ ಇಂಡಿಯನ್ ಗೇಟ್ನ ನಿರ್ಮಾಪಕರು. ದೆಹಲಿಯಲ್ಲಿ ಇಂಡಿಯನ್ ಗೇಟ್ ನಿರ್ಮಾಪಕರು ಯಾರು ಅಂದರೆ ಎಡ್ವಿನ್ ಲುಟಿಯಾಸ್ ಅಂತ. ಜಾರ್ಜ್ ವಿಟಿನ್ ಅನ್ನೋರು ಆ ಗೇಟ್ ವೇ ಆಫ್ ಇಂಡಿಯಾ ಏನಿದೆ ಅದರ ಶಿಲ್ಪಿ. ಜಾರ್ಜ್ ವಿಟಿನ್ ಅನ್ನೋರು ಗೇಟ್ ವೇ ಆಫ್ ಇಂಡಿಯಾ ಬಾಂಬೆಯಲ್ಲಿದೆಯಲ್ಲ ಅದರ ಶಿಲ್ಪಿ. ಎಡ್ವಿನ್ ಲುಟಿಯಾಸ್ ಅಂತಕ್ಕಂಥವ್ರು ಇಂಡಿಯನ್ ಗೇಟಿನ ಶಿಲ್ಪಿ ಅಂತ ಗೊತ್ತಿರಬೇಕು. ಹೆನ್ರಿ ಇರ್ವಿನ್ಗೆ ಸಂಬಂಧಿಸಿದಂತೆ ಮಾಹಿತಿ ಗೊತ್ತಿರಲಿ.
ಹಾಗೆ ಟಿ ಆನಂದರಾವ್ ಕಾಲದಲ್ಲಿ ಈ ಒಂದು ಮೈಸೂರು ಅರಮನೆ ಮತ್ತೆ ರೀಸ್ಟಾರ್ಟ್ ಆಗಿದ್ರ ಬಗ್ಗೆ ಅಥವಾ ಪುನರ್ ನಿರ್ಮಾಣಗೊಂಡಿದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಸಮಾಜದ ಎಲ್ಲ ವರ್ಗಗಳು ಹಾಗೂ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಅಗತ್ಯವನ್ನು ಮನಗಂಡ ಮೈಸೂರು ಮಹಾರಾಜರು ಅದಕ್ಕಾಗಿ ಒಂದು ಸಮಿತಿಯನ್ನು ನಿಯೋಜಿಸಿದವರು. ಅಂದರೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಿಮಗೆಲ್ಲ ಗೊತ್ತಿದೆ, ಇದನ್ನು ವಿರೋಧಿಸಿಯೇ ವಿಶ್ವೇಶ್ವರಯ್ಯ ಏನು ಮಾಡ್ತಾರೆ, ತನ್ನ ಅಧಿಕಾರವನ್ನು ಅಥವಾ ಅಧಿಕಾರದಿಂದ ಹೊರಗೆ ಬರ್ತಾರೆ. ಅಂದರೆ 1918ರಿಂದ 1922ರವರೆಗೆ ತನ್ನ ವರದಿಯನ್ನು ನೀಡಿದಂಥದ್ದು ಜಸ್ಟಿಸ್ ಮಿಲ್ಲರ್ ಸಮಿತಿ. ನೋಡಿ, ಜಸ್ಟಿಸ್ ಮಿಲ್ಲರ್ ಸಮಿತಿ ಏನು ಹೇಳುತ್ತೆ, ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಕೆಲಸದಲ್ಲಿ ಒಂದು ಮೀಸಲಾತಿ ಬೇಕು ಅಂತ. ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಕೆಲಸದಲ್ಲಿ ಮೀಸಲಾತಿ ನೀಡಬೇಕು ಅಂತಕ್ಕಂಥದ್ದು ಬ್ಯಾಕ್ವರ್ಡ್ ಕ್ಲಾಸಸ್ ಹೇಳಿದ್ದು ಈ ಜಸ್ಟಿಸ್ ಮಿಲ್ಲರ್ ಸಮಿತಿ. ಇವೆಲ್ಲವೂ ವಿಷಯಗಳ ಬಗ್ಗೆನೂ ಸಹ ರೆಕಮೆಂಡ್ ಮಾಡ್ತಾ ಇದ್ದದ್ದು ಯಾವುದು ಅಂದರೆ, ಅದಾದಮೇಲೆ ಈ ನಾಗನಗೌಡ ಸಮಿತಿ ಬರುತ್ತೆ 1960ರಲ್ಲಿ, ಇದು 1972ರಲ್ಲಿ ಈ ಹಾವನೂರು ಆಯೋಗ ಇರ್ಬೋದು. ಹಾಗೆ 1983ರ ಸಮಿತಿಗೆ ಈ ವೆಂಕಟಸ್ವಾಮಿ ಕಮಿಟಿ ಅಂತ ಮೈಸೂರಲ್ಲಾಗಿದ್ದಿರ್ಬೋದು. ಈ ಬ್ಯಾಕ್ವರ್ಡ್ ಕ್ಲಾಸಸ್ ಬಗ್ಗೆ ಅಧ್ಯಯನ ಮಾಡಿದಂಥ ಕಮಿಟಿಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಬಟ್ ಈ ಜಸ್ಟಿಸ್ ಮಿಲ್ಲರ್ ಸಮಿತಿಯನ್ನು ವಿರೋಧಿಸಿ, ಏನು ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನು ನೀಡಬೇಕು ಅನ್ನೋದನ್ನು ವಿರೋಧಿಸಿ 1918ರಲ್ಲಿ 1914ರಿಂದ 18 ಅಂದರೆ 12ರಿಂದ 18ರವರೆಗೆ 6 ವರ್ಷಗಳ ಕಾಲ ಮೈಸೂರಿನ ದಿವಾನರಾದಂತಹ ಸರ್ MVV ಅವರೇನು ಮಾಡ್ತಾರೆ, ಅಧಿಕಾರದಿಂದ ಹೊರಗೆ ಬರ್ತಾರೆ. ಹಾಗಾಗಿ ನಿಮಗೆ ಇದು ಗೊತ್ತಿರಬೇಕು, ಸಮಾಜದ ಎಲ್ಲ ವರ್ಗ ಮತ್ತು ಅವಕ್ಕೆ ಸಂಬಂಧಿಸಿದಂಥ ವಿಷಯಗಳು ನಿಮಗೆ ತಿಳಿದಿರಲಿ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಕೋಲಾರದ ಚಿನ್ನದ ಗಣಿ, ನೀರು ಮತ್ತು ವಿದ್ಯುತ್ ಪೂರೈಕೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಇವು ಈ ಕೆಳಗಿನ ಯಾವ ಒಂದು ದೊರೆಯ ಆಳ್ವಿಕೆಯ ಕಾಲದಲ್ಲಿ ಸಾಧನೆಗೊಳ್ಳಲಾಯಿತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಇಲ್ಲಿ ನಮಗೆ KGF ಬಗ್ಗೆ ಮಾಹಿತಿ ಬೇಕಾಗುತ್ತೆ. KGF ಬಗ್ಗೆ ಮಾಹಿತಿ ಬೇಕಾಗುತ್ತೆ. ಕೋಲಾರದ ಚಿನ್ನದ ಗಣಿ ಅಂತ ಯಾರ ಕಾಲದಲ್ಲಾಯಿತು? ನಿಮಗೆ ಇದಕ್ಕೆ ಸಿಂಪಲ್ ಆನ್ಸರ್ ಅಂದರೆ ಯಾರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಿಮಗೆ ಈ KGF ಅಂತಕ್ಕಂಥದ್ದು 1880ರಿಂದ 82ರವರೆಗೆ ಈ ಬ್ರಿಟನ್ನಿನ ಒಂದು ಟೇಲರ್ ಕಂಪನಿಯ ಒಂದು ಸಹಾಯದಿಂದ ನಿರ್ಮಾಣ ಆಯಿತು. ರಂಗಚಾರ್ಲು ಕಾಲದಲ್ಲಿ. ಯಾರ ಕಾಲದಲ್ಲಿ? ಸಿ ರಂಗಚಾರ್ಲು ಕಾಲದಲ್ಲಿ. ಹಾಗೆ ಈ KGFಗೆ ನಾವು ಈ ರೈಲು ಸಂಪರ್ಕ ಯಾವುದನ್ನು, ಈ ರೈಲು ಸಂಪರ್ಕ ತಂದಿದ್ದು 1893-94ನೇ ಸಾಲಿನಲ್ಲಿ. ಹಾಗೆ ಈ KGFಗೆ ನಾವು ಈ ಒಂದು ವಿದ್ಯುತ್ತನ್ನು ಬಳಕೆ ಮಾಡಿದ್ದು ಯಾವಾಗ ಅಂದರೆ 1902 ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ. ಹಾಗಾದರೆ ಇದು ನಮಗೆ ಗೊತ್ತಾಯಿತು. ನೆಕ್ಸ್ಟ್ ನಿಮಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಓದಿರ್ತೀರ. ಇದು 1909ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಆಯಿತು. ನೆಕ್ಸ್ಟ್ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಡ್ಯೂರಿಯೇಷನಲ್ಲೇ ಇದಾಗಿತ್ತು. ಅಂದರೆ ಇಲ್ಲಿ KGF ಸ್ಟಾರ್ಟ್ ಆಗಿದ್ದು ಬೇರೆ, ಈ ದಿವಾನ್ ಶ್ರೀ ರಂಗಾಚಾರ್ಲು ಆದಮೇಲೆ ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ನೀರು ಮತ್ತು ವಿದ್ಯುತ್ ಪೂರೈಕೆ ಮತ್ತು ರೈಲು ಸಂಪರ್ಕಗಳಾಗಿದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಹಾಗಾದರೆ ಕನ್ನಡ ಸಾಹಿತ್ಯ ಪರಿಷತ್ ನಿಮಗೆ ಸ್ಟಾರ್ಟ್ ಆಗಿದ್ದು ಗೊತ್ತಿದೆ 1915. ಹಾಗೆ VV ಸ್ಟಾರ್ಟ್ ಆಗಿದ್ದು 16ರಲ್ಲಿ. 1915, 1909 ಮತ್ತು 1902, 1893, 1880, 82ರಲ್ಲಿ KGF ಬಗ್ಗೆ ಇವೆಲ್ಲ ಪ್ರೋಸೆಸ್ ಆಗಿದ್ದು ಯಾರ ಕಾಲದಲ್ಲಿ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ. ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ಇಷ್ಟೇ ಅಲ್ಲ, ಓರಿಯೆಂಟಲ್ ಲೈಬ್ರರಿ ಇರ್ಬೋದು, ಕರ್ನಾಟಕದಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಗಳಿರ್ಬೋದು, ಹಾಗೆ ಕರ್ನಾಟಕದಲ್ಲಿ ಜೀವ ವಿಮೆಗಳಿರ್ಬೋದು, ಇವೆಲ್ಲ ಸ್ಟಾರ್ಟ್ ಆಗಿದ್ದು. ಹಾಗೆ ಕರ್ನಾಟಕದಲ್ಲಿ ವಾಣಿವಿಲಾಸ ಸಾಗರ, ಮಾರಿಕಣಿವೆ, ಹಿರಿಯೂರ ಹತ್ರ ಚಿತ್ರದುರ್ಗದಲ್ಲಿ ಸ್ಟಾರ್ಟ್ ಆಗಿದ್ದು ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ಅಂತ ಗೊತ್ತಿರಬೇಕು. ಬಟ್ KGF ಫೌಂಡ್ ಆಗಿದ್ದು ಸಿ ರಂಗಾಚಾರ್ಲು. ನಂತರ ಇದು ಡೆವಲಪ್ಮೆಂಟ್ ಆಗಿದ್ದು ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ. ಹಾಗಾದರೆ ನಮಗೆ ಮುಂದಿನ ಪ್ರಶ್ನೆ. ಮೈಸೂರಿನಲ್ಲಿ 1935ರಲ್ಲಿ ಮೊದಲನೇದಾಗಿ ರೇಡಿಯೋ ಸ್ಟೇಷನ್ ಸ್ಥಾಪಿಸಿದವರು ರಾಮಸ್ವಾಮಿ, ವಿಶ್ವೇಶ್ವರಯ್ಯ, ಹಾಗೆ ರಾಧಾಕೃಷ್ಣನ್, ಡಾಕ್ಟರ್ MV ಗೋಪಾಲಸ್ವಾಮಿ. ನೋಡಿ, ಈ ಪ್ರಶ್ನೆ ರಿಪೀಟ್ ಆಗ್ಬೋದು, ತುಂಬ ಸಲ ರಿಪೀಟ್ ಆಗಿರೋ ಪ್ರಶ್ನೆ ಇದು. ಈ ಮೈಸೂರಿನಲ್ಲಿ 1935ರಲ್ಲಿ ಮೊದಲನೇದಾಗಿ ರೇಡಿಯೋ ಸ್ಟೇಷನ್ನ ಸ್ಥಾಪಿಸಿದವರು ಯಾರು ಅಂದರೆ ಡಾಕ್ಟರ್ MV ಗೋಪಾಲಸ್ವಾಮಿ ಅಂತ. ಯಾರು ಅಂದರೆ
ಡಾಕ್ಟರ್ MV ಗೋಪಾಲಸ್ವಾಮಿ ಅಂತ ಗೊತ್ತಿರಲಿ ಸ್ನೇಹಿತರೆ. ಹಾಗಾದರೆ ನಾವು ಇದಕ್ಕೆ ಸಂಬಂಧಿಸಿದಂಥ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಮಾತಾಡಿದ್ವಿ. ಮತ್ತು ಇದರಲ್ಲಿ ಬೇರೆ ಬೇರೆ ವಿಧಾನದಲ್ಲೂ ಸಹ ಕಾನ್ಸೆಪ್ಟ್ಗಳು ಏನು ಬರ್ಬೋದು. ಪಂಡಿತ್ ಮದನ್ ಮೋಹನ್ ಮಾಳವೀಯ ಸ್ಥಾಪಿಸಿದ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಕರ್ನಾಟಕದಿಂದ ಆಯ್ಕೆಯಾದ ಪ್ರಥಮ ಕುಲಪತಿಗಳು ಯಾರು ಅಂತ ನೋಡಿ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಅನಬಿ ಸೆಂಟರ್ ಅವರ ಸೆಂಟ್ರಲ್ ಕಾಲೇಜನ್ನು ನೇಮ್ ಚೇಂಜ್ ಮಾಡಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಅಂತ ಮದನ್ ಮೋಹನ್ ಮಾಳವೀಯ ಅವರು 1916ರಲ್ಲಿ ಸ್ಟಾರ್ಟ್ ಮಾಡಿದರು. ಇವರು ಬೇಸಿಗೆ ಅಥವಾ ಕೆಲವು ದಿನಗಳ ಕಾಲ ಕಲ್ಕತ್ತಾದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನು ಮಾಡ್ತಾಯಿದ್ರು, ಇರ್ತಾಯಿದ್ರು. ಹಾಗಾಗಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದರ ಮೊದಲ ಒಂದು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಏನಾಗ್ತಾರೆ, ಇದರ ವೈಸ್ ಚಾನ್ಸಲರ್ ಆಗಿದ್ದರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಪ್ರಥಮ ಒಂದು ಕುಲಪತಿಗಳಾಗಿದ್ದ್ರ ಬಗ್ಗೆ ಇವರು ಅದನ್ನು ಉದ್ಘಾಟನೆ ಮಾಡಿ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಮೇಜರ್ ಆದಂಥ ಕಾನ್ಸೆಪ್ಟನ್ನು ಕೊಟ್ಟವರು ಅಂತಕ್ಕಂಥದ್ದು ಗೊತ್ತಿರಲಿ. 1960ರ ದಶಕದಲ್ಲಿ ಹಿಂದುಳಿದ ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ವರ್ಗಗಳ ವರ್ಗೀಕರಣಕ್ಕಾಗಿ ಮೈಸೂರು ಸರ್ಕಾರವು ನೇಮಿಸಿದ ಸಮಿತಿಯನ್ನು ಹೆಸರಿಸಿ ಅಂತಿದೆ. ನೇಮಿಸಿದ ಸಮಿತಿ ನಾನು ಈಗಾಗಲೇ ಹೇಳಿದೆ ನಿಮಗೆ 1922 ಇರ್ಬೋದು, ಹಾಗೆ 1960ರ ಈ ನಾಗನಗೌಡ ಸಮಿತಿ ಇರ್ಬೋದು, ಹಾಗೆ 1972-75 ಸುಮಾರಿಂದಿರ್ಬೋದು, 1983ರ ವೆಂಕಟಸ್ವಾಮಿ ಸಮಿತಿ ಇರ್ಬೋದು. ಈ ನಾಗನಗೌಡ ಸಮಿತಿ ಏನಿದೆ ಇದು ಈ ವರ್ಗೀಕರಣಕ್ಕೆ ಸಂಬಂಧಿಸಿದಂಥ ಒಂದು ಮಾಹಿತಿಯನ್ನು ಒಳಗೊಂಡಿದೆ. ಮೈಸೂರಿನಲ್ಲಿ ಸಂವಿಧಾನಿಕ ಕಾನ್ಸ್ಟಿಟ್ಯೂಷನ್ ರಿಫಾರ್ಮ್ಸ್ ಅಂತ ಕರಿತೀವಿ, ಸಂವಿಧಾನಿಕ ಸುಧಾರಣೆಗಳನ್ನು ಪರಿಶೀಲಿಸಲು 1938 ಮಾರ್ಚ್ನಲ್ಲಿ ನೇಮಕಗೊಂಡ ಸಮಿತಿಯ ಹೆಸರೇನು? ಮಿಲ್ಲರ್ ಸಮಿತಿ, ವಿಶ್ವೇಶ್ವರಯ್ಯ ಸಮಿತಿ, ಹಾಗೆ ಸೀಲ್ ಸಮಿತಿ, ಹಾಗೆ ಶ್ರೀ KR ಶ್ರೀನಿವಾಸ್ ಅಯ್ಯಂಗಾರ್ ಸಮಿತಿ. ಆಲ್ಮೋಸ್ಟ್ ಇವು ಮತ್ತೆ ಪ್ರಶ್ನೆಗಳು ರಿಪೀಟ್ ಆಗ್ತಾ ಬರುತ್ತೆ ನಿಮಗೆ. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ 38 ಅಂದ ತಕ್ಷಣ ನಮಗೆ ಗೊತ್ತಾಗೋದು ಶ್ರೀ KR ಶ್ರೀನಿವಾಸ್ ಅಯ್ಯಂಗಾರ್ ಸಮಿತಿ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ನೋಡಿ, ಈ ಶ್ರೀನಿವಾಸ್ ಅಯ್ಯಂಗಾರ್ ಸಮಿತಿ ಆದಮೇಲೆ ನಮಗೆ ಈ ಮಿಲ್ಲರ್ ಸಮಿತಿ 1918ರಿಂದ 22, ಹಾಗೆ ಗಣೇಶ ಗಲಭೆ ಆದಾಗ ವಿಶ್ವೇಶ್ವರಯ್ಯ ಸಮಿತಿಯ ಒಂದು ಅಧ್ಯಕ್ಷರನ್ನಾಗಿ ನೇಮಿಸ್ತಾರೆ. ಸರ್ಮೀರ್ ಜಿಸ್ಮಾಯಿಲ್ ಕಾಲದಲ್ಲಿ ಈ ಸುಲ್ತಾನ್ಪೇಟೆ ಬೆಂಗಳೂರಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ, ಗಣೇಶ ಗಲಭೆ ಆಗುತ್ತೆ. 1928-29ರಲ್ಲಿ ವಿಶ್ವೇಶ್ವರಯ್ಯ ಕಮಿಟಿ ನೇಮಕ ಆಗುತ್ತೆ ಇವರ ಅಧ್ಯಕ್ಷತೆಯಲ್ಲಿ. ಹಾಗೆ ಸೀಲ್ ಸಮಿತಿನ ಸಹ 22ರಲ್ಲಿ, ಎಷ್ಟರಲ್ಲಿ 22ರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಇದು ವರ್ಕ್ ಮಾಡಿದ್ರ ಬಗ್ಗೆ ನಿಮಗೆ ಗೊತ್ತಿರಲಿ. ಮಿಲ್ಲರ್, ವಿಶ್ವೇಶ್ವರಯ್ಯ, ಸೀಲ್ ಮತ್ತು KR ಶ್ರೀನಿವಾಸ್ ಅಯ್ಯಂಗಾರ್ ಸಮಿತಿ ಏನಿದೆ ಇದ್ರ ಬಗ್ಗೆ ಮಾಹಿತಿ ಇರಲಿ ಸ್ನೇಹಿತರೆ. ಹಾಗಾದರೆ 1938ರ ಒಂದು ಸಮಿತಿ ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟಲ್ಲಿ ನಾವು ನೋಡೋದಾದರೆ ನೋಡಿ, ಈ ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಹೈದರಾಲಿಯ ಮರಣ, ರಾಜ ಒಡೆಯರು, ಶ್ರೀರಂಗಪಟ್ಟಣದ ಮೇಲೆ ಕಾರ್ನ್ವಾಲಿಸನ ದಾಳಿ, ಮಂಗಳೂರು ಒಪ್ಪಂದ. ಈಗ ಫಸ್ಟ್ ಬರ್ತಾ ಹೋಗೋಣ. ಹೈದರಾಲಿ ಏನು, ಈ ಒಂದು ಆಂಧ್ರ ಪ್ರದೇಶದ ಚಿತ್ತೂರಿನ ಬಳಿ ಬೆನ್ನು ಹುಣ್ಣು ಕ್ಯಾನ್ಸರ್ನಿಂದ ಸತ್ತೋಗ್ತಾನೆ 1782ರಲ್ಲಿ. ನೆಕ್ಸ್ಟು ರಾಜ ಒಡೆಯರ್ ಅಂದ ತಕ್ಷಣ ನಿಮಗೆ 1610 ಮೈಸೂರಿನಲ್ಲಿ ನವರಾತ್ರಿ ಉತ್ಸವವನ್ನು ಸ್ಟಾರ್ಟ್ ಮಾಡಿದವರು. 2 ಎಲ್ಲಿ ಫಸ್ಟ್ ಇದೆ ಅಂತ ನೋಡೋಣ. 2 ಇಲ್ಲೇ ಫಸ್ಟ್ ಇರೋದು. 2 ಆದಮೇಲೆ ನಮಗೆ ಹೈದರಾಲಿ ಡೆತ್ ಆಗುತ್ತೆ. ನೋಡಿ, ಹೈದರಾಲಿ ಡೆತ್ ಆದಮೇಲೆ ಏನಾಗುತ್ತೆ ನಮಗೆ 1784ರಲ್ಲಿ ನಮಗೆ ಶ್ರೀರಂಗಪಟ್ಟಣ ಒಪ್ಪಂದ ಆಗುತ್ತೆ. ಶ್ರೀರಂಗಪಟ್ಟಣದ ಮೇಲೆ 3ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ 1792ರಲ್ಲಿ ಕಾರ್ನ್ವಾಲಿಸ್ ಏನು ಮಾಡ್ತಾನೆ, ಶ್ರೀರಂಗಪಟ್ಟಣದ ಮೇಲೆ ಅಟ್ಯಾಕ್ ಮಾಡ್ತಾನೆ. ಈ ಒಂದು ಥರ್ಡ್ ಆಪ್ಷನ್ಸ್ ರೈಟ್ ಆಗಿದೆ. ಯಾವುದು ರೈಟ್ ಆಗಿದೆ? ಥರ್ಡ್ ಆಪ್ಷನ್ಸ್ ರೈಟ್ ಆಗಿದೆ. ನೋಡಿ, ಇಲ್ಲಿ ಹೈದರಾಲಿಯ ಮರಣ ನಿಮಗೆ ಗೊತ್ತಿದೆ, ಚಿತ್ತೂರಿನ ಬಳಿ ಬೆನ್ನು ಹುಣ್ಣು ಕ್ಯಾನ್ಸರ್ನಿಂದ ಹೈದರ್ ಡೆತ್ ಆದ. ಹಾಗೆ ಶ್ರೀರಂಗಪಟ್ಟಣದ ಒಪ್ಪಂದ ಆಗಿದ್ದು 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ. ಹಾಗೆ ಮಂಗಳೂರು ಒಪ್ಪಂದ ಆಗಿದ್ದು 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ. 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲೇ ಹೈದರ್ ಡೆತ್ ಆಗಿದ್ದು. ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ನಮಗೆ ಗೊತ್ತಾಯಿತು. ನೆಕ್ಸ್ಟ್, ನಾನು ಅವರ ಸಂಪನ್ಮೂಲಗಳನ್ನು ನೆಲದ ಮೂಲಕ ನಾಶಪಡಿಸಬಲ್ಲೆ, ಆದರೆ ನಾನು ಸಮುದ್ರವನ್ನು ಒಣಗಿಸಲು ಸಾಧ್ಯವಿಲ್ಲ. ನೋಡಿ, ಈ ಥರ ಕೊಟೇಶನ್ಗಳ ಮೇಲೂ ನಮಗೆ ಪ್ರಶ್ನೆ ಬರ್ಬೋದು. ಟಿಪ್ಪು ಸುಲ್ತಾನ್ ಇದೆ, ಜಮನ್ ಶಾ ಇದೆ, ಹೈದರಾಲಿ ಇದೆ, ಜಾಮ್ ಇದೆ. ನೋಡಿ, ಬ್ರಿಟಿಷರನ್ನು ಸೋಲಿಸಿದಂತಹ ಮೊದಲ ಒಬ್ಬ ದೇಶೀಯ ಸುಲ್ತಾನ ಯಾರು ಅಂದರೆ ಹೈದರಾಲಿ. ಹಾಗಾಗಿ ಈ ಒಂದು
ಪದ ಯಾರ್ದಾಗಿತ್ತು ಅಂದರೆ ಹೈದರಾಲಿದೇ ಆಗಿತ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಒಂದು ಡೆಫಿನೇಷನ್ ಅಥವಾ ಸ್ಟೇಟ್ಮೆಂಟ್ ಯಾರ್ದಾಗಿತ್ತು ಅಂದರೆ ಹೈದರಾಲಿ ಸ್ಟೇಟ್ಮೆಂಟ್ ಆಗಿತ್ತು ಅಂತಕ್ಕಂಥದ್ದು ಗೊತ್ತಿರಲು ಇದು ಮತ್ತೆ ಪ್ರಶ್ನೆಗಳು ನಿಮಗೆ ರಿಪೀಟ್ ಆಗ್ಬೋದು ಸ್ನೇಹಿತರೆ. ಎಸ್, ಈ ಕೆಳಗಿನಲ್ಲಿ ಯಾವ ನೇರವಾಗಿ ಟಿಪ್ಪು ಸುಲ್ತಾನಿಗೆ ಸಂಬಂಧಿಸಿದವು? ಸರ್ವಾಧಿಕಾರಿ, ಹಾಗೆ ಟ್ರೀ ಆಫ್ ಲಿಬರ್ಟಿ, ಬಂದರುಗಳ ಸ್ಥಾಪನೆ, ದಳವಾಯಿ. ಬ್ರಿಟಿಷರು ಸರ್ವಾಧಿಕಾರಿ ಆಗೋದಕ್ಕೆ ಸ್ವಲ್ಪ ಇವನಿಗೆ ಕಷ್ಟಕರವಾದಂಥ ತೊಂದರೆಗಳು ಕೊಟ್ಟರು. ಅಮೇರಿಕ ಕ್ರಾಂತಿ ಮತ್ತು ಫ್ರೆಂಚ್ ಕ್ರಾಂತಿ ಅಥವಾ ಫ್ರೆಂಚ್ ಕ್ರಾಂತಿಯ ಪ್ರಭಾವ ಮತ್ತು ಟಿಪ್ಪುವಿನ ಫ್ರೆಂಚರೊಂದಿಗೆ ಜಾಕೋಬಿನ್ ಕ್ಲಬ್ಬಿನಿಗೆ ಸಂಬಂಧ ಹೊಂದಿ ಈ ಟ್ರೀ ಆಫ್ ಲಿಬರ್ಟಿ ವೃಕ್ಷ ಅವನಲ್ಲಿತ್ತು. ಹಾಗೆ ಬಂದರು, ಮಂಗಳೂರು ಬಂದರನ್ನು ಯಾರು ಸ್ಥಾಪನೆ ಮಾಡ್ತಾನೆ? ಟಿಪ್ಪು ಸುಲ್ತಾನ್ ಮಾಡ್ತಾನೆ. ಬೇಕಲ್ ಕೋಟೆ ಸುಧಾರಣೆ ಇರ್ಬೋದು, ಅಥವಾ ಈ ಒಂದು ಜುಮ್ಲಾಬಾದ್ ಕೋಟೆ ಇರ್ಬೋದು, ಅಥವಾ ಮಂಗಳೂರು ಬಂದರು ಇರ್ಬೋದು. ಏಕೆಂದರೆ ಹೆಲಿಕಾಪ್ಟರ್ ರಾಕೆಟ್ ಜನಕ ಅಂತ ಕರಿತೀವಿ ಟಿಪ್ಪುವನ್ನು. ಆಧುನಿಕ ರಾಯಭಾರಿ ಕಚೇರಿಗಳನ್ನು ಸ್ಟಾರ್ಟ್ ಮಾಡಿದವನು ಟಿಪ್ಪು ಅಂತ ಕರಿತೀವಿ. ಹಾಗೆ ಈ ಫ್ರೆಂಚ್ ಸೈನಿಕರಿಂದ ತನ್ನ ಒಂದು ಸೇನೆಗೆ ಏನನ್ನು ತರಬೇತಿಯನ್ನು ನಡೆಸಿದವನು ಟಿಪ್ಪು ಸುಲ್ತಾನ್ ಅಂತ ಗೊತ್ತಿರುತ್ತೆ. ಈಗ ಸರ್ವಾಧಿಕಾರಿ ಬ್ರಿಟಿಷರು, ದಳವಾಯಿ ಒಡೆಯರ್ದು. ಹಾಗಾಗಿ ಟ್ರೀ ಆಫ್ ಲಿಬರ್ಟಿ ವೃಕ್ಷದ ಬಗ್ಗೆ, ಬಂದರುಗಳ ಸ್ಥಾಪನೆ ಬಗ್ಗೆ ಇದು ನಿಮಗೆ ಗೊತ್ತಿರಲಿ. ಅದು 2 ಮತ್ತು 3 ರೈಟ್ ಆನ್ಸರ್. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇಂಗ್ಲೀಷರೊಂದಿಗೆ ಹೈದರನು ಸಂಬಂಧಗಳು ಸದಾ ಮೈತ್ರಿಯುತವಾಗಿದ್ದವು. ಫಸ್ಟಿಗೆ ಚೆನ್ನಾಗಿದ್ದು, ಪ್ರತಿ ಸರಿನೂ ಇರಲಿಲ್ಲ. ಹೈದರನು ಆರಂಭಿಸಿದಿಂದಲೂ ಇಂಗ್ಲೀಷರನ್ನು ವಿರೋಧಿಸಿದನು. ಇದು ತಪ್ಪು. ಫಸ್ಟಿಗೆ ಚೆನ್ನಾಗಿದ್ದ. ಇಂಗ್ಲೀಷರೊಂದಿಗೆ ಹೈದರ್ನ ಸಂಬಂಧಗಳು 1767ರವರೆಗೆ ಬಹುಮಟ್ಟಿಗೆ ಮೈತ್ರಿಯುತವಾಗಿದ್ದವು. ಎಸ್, ರೈಟ್. ಹೈದರ್ನು ಮೊದಲು ಬ್ರಿಟಿಷರೊಂದಿಗೆ ಹಗೆತನ ಸಂಬಂಧ ಹೊಂದಿದ್ದು ನಂತರ ಮೈತ್ರಿಯುತವಾದನು. ತಪ್ಪು. ಇಲ್ಲೇನು ಕೇಳಿದ್ದಾನೆ, ಯಾವುದು ಸರಿ ಅಂತ. ಹೈದರಾಲಿ ಈ ಥರ್ಡ್ ಸ್ಟೇಟ್ಮೆಂಟ್ ಏನಿದೆ, ಈ ಸ್ಟೇಟ್ಮೆಂಟಲ್ಲಿ ಈತನ ಬಗ್ಗೆ ಮಾಹಿತಿ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ನೋಡಿ, ಹಾಗಾದರೆ ಈ ಒಂದು 15ನೇ ಪ್ರಶ್ನೆಗೆ ನಮಗೆ ಸರಿ ಉತ್ತರ ಗೊತ್ತಾಯಿತು. ಮಾಡರ್ನ್ ಕರ್ನಾಟಕ, ಮೈಸೂರು ಒಡೆಯರಿಗೆ ಸಂಬಂಧಿಸಿದಂಥ ಕೆಲವು ಕಾನ್ಸೆಪ್ಟು. ನೆಕ್ಸ್ಟ್ ಹಾಗಾದರೆ ಕೆಳಗಿನವುಗಳನ್ನು ಜೋಡಿಸಿ ಅಂತಿದೆ. ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ನಿಮಗೆ ಗೊತ್ತಿದೆ. 1767ರಲ್ಲಿ ಒಂದು ಸ್ಟಾರ್ಟ್ ಆಗ್ತದೆ. ಹಾಗೆ ನಿಮಗೆ 1790ರಲ್ಲಿ ಒಂದು ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟು ಅದಾದಮೇಲೆ ನಿಮಗೆ 92ರಲ್ಲಿರ್ಬೋದು, ಅಥವಾ ಅದಾದಮೇಲೆ ನೆಕ್ಸ್ಟ್ ನಿಮಗೆ 1799ರಲ್ಲಿರ್ಬೋದು. ಇವೆಲ್ಲ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅಂತ ನೋಡಿ. ಮೊದಲ ಆಂಗ್ಲೋ ಮೈಸೂರು ಯುದ್ಧ ಅಂತಕ್ಕಂಥದ್ದು 1767ರಲ್ಲಿ ಸ್ಟಾರ್ಟ್ ಆದಾಗ ಯಾರು ಫಸ್ಟ್ ಇದ್ದ ಅಂದರೆ ಕರ್ನಲ್ ಸ್ಮಿತ್. ಇಲ್ಲೆಲ್ಲಾದರೂ 2 ಇದೆಯಾ ಅಂತ ನೋಡೋಣ. ಇಲ್ಲಿದೆ 2. ಹಾಗೆ ದ್ವಿತೀಯ ಆಂಗ್ಲೋ ಮೈಸೂರು ಯುದ್ಧ ನಿಮಗೆ ಸ್ಟಾರ್ಟ್ ಆಗಿದ್ದು 1780ರಲ್ಲಿ ದ್ವಿತೀಯ ಸ್ಟಾರ್ಟ್ ಆಗುತ್ತೆ. ದ್ವಿತೀಯ ಸ್ಟಾರ್ಟ್ ಆದಾಗ ಯಾರಿದ್ದಂದರೆ ವಾರ್ನ್ ಹೇಸ್ಟಿಂಗ್ಸ್ ಇದ್ದ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790ರಲ್ಲಿ ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲಿದೆ ಅಂದರೆ ಕಾರ್ನ್ವಾಲಿಸ್ ಅಂತ ಹೀಗೆ ಹೇಳಿದೆ, ಗೊತ್ತಾಗಬೇಕು. 4ನೇ ಆಂಗ್ಲೋ ಮೈಸೂರು ಯುದ್ಧ ಕೆಲವೇ ಮಂತ್ಗಳಲ್ಲಿ ಮುಕ್ತಾಯ ಆಗುತ್ತೆ. ಅದೆಲ್ಲಿದೆ? 4ನೇ ಆಂಗ್ಲೋ ಮೈಸೂರು ಯುದ್ಧ, ಅಥವಾ ಡಿಗೆ ಯಾವುದು ಆಪ್ಷನ್ ಅಂದರೆ ವೆಲ್ಲೆಸ್ಲಿ ಅಂತ ಗೊತ್ತಿರಬೇಕು. ವೆಲ್ಲೆಸ್ಲಿಯ ಮೂಲಕ ಏನಾಗುತ್ತೆ, ಸಹಾಯಕ ಸಬ್ಸಿಡರಿ ಅಲೈನ್ಸ್ ಸಿಸ್ಟಮನ್ನು ನಾವೇನು ಮಾಡ್ಕೊಳ್ತೀವಿ, ಒಪ್ಕೊಳ್ತೀವಿ ಅನ್ನೋದು ಗೊತ್ತಿರಬೇಕು. ಈ ರೀತಿಯಾದಂಥ ಪ್ರಶ್ನೆಗಳು ಮತ್ತು ಒಪ್ಪಂದಗಳ ಬಗ್ಗೆನೂ ಗೊತ್ತಿರಬೇಕು. ಮೊದಲ ಆಂಗ್ಲೋ ಮೈಸೂರು ಯುದ್ಧ ಏನಾಗುತ್ತೆ, ಈ ಮದ್ರಾಸ್ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ 1769ಕ್ಕೆ ಸಂಬಂಧಿಸಿದಂತೆ. ಹಾಗೆ ಎರಡನೇ ಮೈಸೂರು ಯುದ್ಧ ಏನಾಗುತ್ತೆ, ಮಂಗಳೂರು ಒಪ್ಪಂದದೊಂದಿಗೆ ಎಂಡ್ ಆಗುತ್ತೆ. 3 ಮತ್ತು 4ನೇದು ಏನಾಗುತ್ತೆ, ಈ ಒಂದು ಶ್ರೀರಂಗಪಟ್ಟಣ, ಯಾವುದು ಅಂದರೆ ಈ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ ಸ್ನೇಹಿತರೆ. ಇದು ನಿಮಗೆ ಗೊತ್ತಿರಲಿ. ನೋಡಿ, ಇಲ್ಲಿ 16ನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಗೊತ್ತಾಯಿತು. ನೆಕ್ಸ್ಟ್, ವಸಾಹತುಶಾಹಿ ಭಾರತದಲ್ಲಿ ಅರಸರ ಶ್ರೇಣಿಯಲ್ಲಿ ಮೈಸೂರು ಸಂಸ್ಥಾನದ ಸ್ಥಾನವು ಈ ರೀತಿಯಾಗಿದ್ದು 31 ಬಂದೂಕು ಸಾಲಮಿನ ಅಥವಾ ಸಲಾಮಿನ ರಾಜ್ಯ ಅಂತ, 21 ಬಂದೂಕಿನ ಸಲಾಮಿನ ರಾಜ್ಯ, 19 ಬಂದೂಕು ಸಲಾಮಿನ ರಾಜ್ಯ ಅಂತ, ಹಾಗೆ 17 ಬಂದೂಕು ಸಲಾಮಿನ ರಾಜ್ಯ. ನೋಡಿ, ಇದೊಂದು ರಿಪೀಟ್ ಆಗೋ ಪ್ರಶ್ನೆ, ಇದು ನಿಮ್ಗೆ ಗೊತ್ತಿರಲಿ. 17 ಬಂದೂಕು ಸಲಾಮಿನ ರಾಜ್ಯ ಅಂತ ನಾವು ವಸಾಹತುಶಾಹಿ ಭಾರತದಲ್ಲಿ ಶ್ರೇಣಿಯಲ್ಲಿ ಮೈಸೂರು ಸಂಸ್ಥಾನಕ್ಕೆ ಕರಿತಾ ಇದ್ವಿ. ಮೈಸೂರು ಸಂಸ್ಥಾನಕ್ಕೆ ಕರಿತಾ ಇದ್ವಿ. ಈ ರೀತಿ ಪ್ರಶ್ನೆಗಳನ್ನು ಸಹ ನಿಮಗೆ ಕೇಳ್ಬೋದು. ಎಸ್, ಮೈಸೂರಿನ ಕಮಿಷನರ್ ಮಾರ್ಕ್ ಕಬ್ಬನ್ 1859ರಲ್ಲಿ ರಾಜೀನಾಮೆ ನೀಡಿದರು. ಇದಕ್ಕೆ ಕಾರಣ,
ನೋಡಿ, ಈ ಕಮಿಷನರ್ಗಳ ಆಡಳಿತವನ್ನು ಅಂದರೆ ನಾವು ಕಮಿಷನರ್ಗಳ ಆಡಳಿತವನ್ನು ಪುನರುಜ್ಜೀವನದ ಕಾಲ ಅಂತ ಕರಿತೀವಿ. ಮೈಸೂರಲ್ಲಿ ಪುನರುಜ್ಜೀವನದ ಕಾಲ ಅಂತ ಕರಿತೀವಿ. ಮಾರ್ಕಬ್ಬನ್ ಮತ್ತು ಬೆಂತಂಬೋರಿನ್ ಟೋಟಲ್ 7 ಜನ ಕಮಿಷನರ್ಗಳು ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. 1831 ಬೆಂಟಿಕ್ ಕ್ಯಾಪ್ಚರ್ ಮಾಡ್ತಾನೆ, ಲಾರ್ಡ್ ವಿಲಿಯಂ ಬೆಂಟಿಕ್. ಮತ್ತು ಲಾರ್ಡ್ ರಿಪ್ಪನ್ ಇದನ್ನು ಕಮಿಷನರ್ ಆಡಳಿತವನ್ನು ಬಿಟ್ಟು ಒಡೆಯರಿಗೆ ಕೊಡ್ತಾನೆ. ಬಟ್ಟು ಈ ಮಾರ್ಕಬ್ಬನ್ ಅಂತಕ್ಕಂಥವ್ರು ಸುಯೇಜ್ ಕಾಲುವೆ ಬರೀ ವಾಪಸ್ ಆಗುವಾಗ ಡೆತ್ ಆಗ್ತಾರೆ. ಅನಾರೋಗ್ಯದ ಕಾರಣ ಇವರು ಏನು ಮಾಡ್ತಾರೆ, ಇದಕ್ಕೆ ರಾಜೀನಾಮೆಯನ್ನು ನೀಡಿದರು. 1859ರಲ್ಲಿ ಅನಾರೋಗ್ಯದ ಕಾರಣ ಇವರು ರಾಜೀನಾಮೆಯನ್ನು ನೀಡಿದರು ಅನ್ನೋದು ನಿಮಗೆ ಗೊತ್ತಿರಲಿ. ಅದಾದಮೇಲೆ ದಿವಾನ್ ಪೂರ್ಣಯ್ಯ ಅವರು ಈ ಕೆಳಗಿನ ಶೀರ್ಷಿಕೆಯಡಿ ಆಡಳಿತವನ್ನು ಪುನರ್ ರಚಿಸಿದರು ಅಂತ. ನೋಡಿ, ದಿವಾನ್ ಪೂರ್ಣಯ್ಯ ಅವರು ನಿಮಗೆ ಗೊತ್ತಿದೆ, ಖಜಾನೆ ಹಣಕಾಸನ್ನು ಭದ್ರಪಡಿಸಿದ್ದು, ಕಂದಾಯ ಮತ್ತು ಪೊಲೀಸ್ ಇಲಾಖೆಯನ್ನು ಗುರುತಿಸಿದ್ರು. ಹಾಗಾಗಿ ಕಂದಾಯ ಅಂತ ಹಣಕಾಸು, ಕಂದಾಯ ಇಲ್ಲೆಲ್ಲ ಇದೆ, ಶಿಕ್ಷಣ. ನೋಡಿ, ಫಸ್ಟ್ ದಿವಾನ್ ಪೂರ್ಣಯ್ಯ ಅಂದರೆ 1799ರಿಂದ ಅಪ್ರಾಪ್ತ ವಯಸ್ಕನಾಗಿದ್ದರಿಂದ ಯಾರು, ಮುಮ್ಮಡಿ ಕೃಷ್ಣರಾಜ ಒಡೆಯರು 1811ರವರೆಗೆ ಇವರು ಏನು ಕೆಲಸವನ್ನು ಮಾಡ್ತಾರೆ, ದಿವಾನ್ ಪೂರ್ಣಯ್ಯವರ ಒಂದು ನೇರ ಆಡಳಿತ ಇರುತ್ತೆ. ಹಾಗಾಗಿ ಶಿಕ್ಷಣಕ್ಕೋಸ್ಕರ ಇವರು ಏನು ಮಾಡ್ತಾರೆ, ಈ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ ಮಾಡ್ತಾರೆ. ಅದು ಒಡೆಯರಿಗೆ ಮಾತ್ರ. ಆದರೆ ಅವರ ಅಡ್ಮಿನಿಸ್ಟ್ರೇಷನಲ್ಲಿ ಶಿಕ್ಷಣ ಬಿಟ್ಟು ಎ, ಸಿ ಮತ್ತು ಡಿ ಈ ಫಸ್ಟ್ ಆಪ್ಷನ್ಸ್ ಏನಿದೆ ಇದಿಷ್ಟು ಕರೆಕ್ಟಾಗಿದೆ. ಇವಿಷ್ಟನ್ನು ಮತ್ತೆ ಸದೃಢಗೊಳಿಸಬೇಕು ಅಂತ ಏನು ಮಾಡ್ತಾರೆ, ದಿವಾನ್ ಪೂರ್ಣಯ್ಯ ಅಧಿಕಾರಕ್ಕೆ ಬಂದರು. ಟಿಪ್ಪು ಮತ್ತು ಹೈದರ್ ಕಾಲದಲ್ಲಿ ಅಥವಾ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಉನ್ನತ ಹುದ್ದೆಯಲ್ಲಿದ್ದಂಥವರು ಈ ದಿವಾನ್ ಪೂರ್ಣಯ್ಯ ಅಂತ ಗೊತ್ತಿರಬೇಕು. 19ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಇದಾದಮೇಲೆ ಕೋಲಾರ ಗೋಲ್ಡ್ ಫೀಲ್ಡ್ಗೆ ರೈಲ್ವೆ ಸಂಪರ್ಕವನ್ನು ಯಾವಾಗ ಒದಗಿಸಲಾಯಿತು ಅಂತಿದೆ. 1857, 1893, 1899, 1902. ಆಗಲೇ ಹೇಳಿದೆ. ಈ KGF ಸ್ಟಾರ್ಟ್ ಆಗಿದ್ದು 1880ರಿಂದ 82ರಲ್ಲಿ ಟೇಲರ್ ಕಂಪನಿ. 1893ರಲ್ಲಿ ಇದಕ್ಕೇನಾಯಿತು, ರೈಲ್ವೆ ಸಂಪರ್ಕ. 1902ರಲ್ಲಿ ಇದಕ್ಕೆ ನಾವು ವಿದ್ಯುತ್ ಸಂಪರ್ಕವನ್ನು ನೀಡಿದ್ವಿ ಅಂತ, KGFಗೆ ವಿದ್ಯುತ್ ಸಂಪರ್ಕವನ್ನು ನೀಡಿದ್ವಿ ಅಂತ ಗೊತ್ತಿರಬೇಕು. 1893 ಬಗ್ಗೆ ನಿಮಗೆ ಇರಬೇಕು ಐಡಿಯಾ. ನೆಕ್ಸ್ಟ್ ಕಾವೇರಿ ಜಲಾಶಯ ಯೋಜನೆ KRS ಈ ಆರಂಭದ ಅಂದಾಜು ವೆಚ್ಚ. ನೋಡಿ, ನಿಮಗೆ KRS ಬಗ್ಗೆ ಗೊತ್ತಿದೆ. KRS ಯಾರ ಹೆಸರಲ್ಲಿ ಕಟ್ಟಿದ್ದು ಅಂತ ಗೊತ್ತಿರಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರು. ಯಾವುದು? ನಾಲ್ವಡಿ ಕೃಷ್ಣರಾಜ ಒಡೆಯರು. ಇದರ ಆರಂಭಿಕ ವೆಚ್ಚ ಎಷ್ಟು ಅಂದರೆ 25 ಬಿಲಿಯನ್ ಅಂತ. ಎಷ್ಟು ಅಂದರೆ 25 ಬಿಲಿಯನ್. ನೋಡಿ, 25 ಬಿಲಿಯನ್ ಅಂದರೆ 253 ಲಕ್ಷ ಅಥವಾ 250 ಲಕ್ಷ ಅಂತ ಕರಿತೀವಿ. 10 ಲಕ್ಷಕ್ಕೆ 1 ಬಿಲಿಯನ್. ನೋಡಿ, KRS ನಿರ್ಮಾಣ ಆಗಿದ್ದು ನಿಮಗೆ ಗೊತ್ತಿದೆ 1911ರಲ್ಲಿ. KRS ಅಂತಕ್ಕಂಥದ್ದು ಈ ಕನ್ನಂಬಾಡಿ. ಈ ಕನ್ನಂಬಾಡಿ ಅಂತಕ್ಕಂಥದ್ದು ಎಲ್ಲಿದೆ ಅಂದರೆ ಮಂಡ್ಯ ಡಿಸ್ಟಿಕ್ಕಲ್ಲಿದೆ, ಮಂಡ್ಯ ಡಿಸ್ಟಿಕ್ಕಲ್ಲಿ. ಹಾಗೆ KRSಲ್ಲಿ ಬೃಂದಾವನವನ್ನು ಕಟ್ಟಿಸಿದ್ದು ಯಾರು ಅಂದರೆ ಸರ್ ಮಿರ್ಜ್ ಇಸ್ಮಾಯಿಲ್. ಇಲ್ಲೇ ಇರುವಿನ ನಾಲೆ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇಲ್ಲೇ ಇರುವಿನ ನಾಲೆ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ನಾಲ್ವಡಿ ಕೃಷ್ಣರಾಜ ಒಡೆಯರಲ್ಲಿ ನೋಡಿ, ಈ 1911ರ ಒಂದು ಏನು ಮೈಸೂರು ಅರಮನೆ ಇರ್ಬೋದು, 1911ರಲ್ಲಾದಂತಹ ಈ ಒಂದು KRS ಡ್ಯಾಮ್ ಇರ್ಬೋದು, ಹಾಗೆ 1923ರಲ್ಲಿ VSIL ಫ್ಯಾಕ್ಟ್ರಿ ಇರ್ಬೋದು ಭದ್ರಾವತಿಗೆ, 1936ರಲ್ಲಿ ಭದ್ರಾವತಿಯಲ್ಲಿ MPM ಫ್ಯಾಕ್ಟ್ರಿ ಇರ್ಬೋದು, MPM ಈ ಮೈಸೂರು ಪೇಪರ್ ಮಿಲ್ ಏನಿದೆ ಇದ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು. ಆಗಲೇ ನಾನು ಈಗ ಈ ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿ ಬಗ್ಗೆ ಹೇಳಿದೆ 1916ರ ಬಗ್ಗೆ. ಇವೆಲ್ಲ ಮತ್ತೆ ಪ್ರಶ್ನೆಗಳೇನಾಗುತ್ತೆ, ರಿಪೀಟ್ ಆಗುತ್ತೆ. ಇದು ಗೊತ್ತಿರಬೇಕು ನಿಮಗೆ. ಹಾಗಾದ್ರೆ ಅದಾದಮೇಲೆ ಮೈಸೂರು ಶಾಸನ ಸಭೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು? ಇದು ಪ್ರಜಾಪ್ರತಿನಿಧಿ ಸಭೆ. ಯಾವಾಗ? ಪ್ರಜಾಪ್ರತಿನಿಧಿ ಸಭೆ ಆಗಿದ್ದು 81ರಲ್ಲಿ. ಮೈಸೂರು ಶಾಸನ ಸಭೆ ಆಗಿದ್ದು 1907ರಲ್ಲಿ. 16ರಲ್ಲಿ ಮೈಸೂರು VV ಸ್ಟಾರ್ಟ್ ಆಗಿದ್ದು ಅಂತ ನಿಮಗೆ ಗೊತ್ತಿರಬೇಕು. ಹಾಗೆ 1926ರಲ್ಲಿ ಸರ್ ಮಿರ್ಜ್ ಇಸ್ಮಾಯಿಲ್ ಕಾಲದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಯಿತು ಮತ್ತು ಅವರು 3 ದುಂಡು ಮೇಜಿನ ಸಮ್ಮೇಳನಗಳಿಗೆ ಭಾಗವಹಿಸಿದ್ದು, ಇವೆಲ್ಲ ಕಾನ್ಸೆಪ್ಟ್ಗಳ ಬಗ್ಗೆನೂ ಸಹ ನಿಮಗೆ ಮಾಹಿತಿ ಇರಲಿ. ನೋಡಿ, ಈ ಚಾಪ್ಟ್ರಲ್ಲಿ ಮೇಜರಾಗಿ ನಾವು ಏನೆಲ್ಲ ಕಾನ್ಸೆಪ್ಟ್ಗಳು ಸಿಗ್ಬೋದು ಅನ್ನೋದನ್ನು ಮಾತಾಡಿದ್ವಿ. ಇದೇ ಥರ ಭಾಗ 1ರ ಬಗ್ಗೆ ಮಾತಾಡಿದ್ದೀನಿ. ಭಾಗ 2 ಕರ್ನಾಟಕದ ಏಕೀಕರಣ ಮತ್ತು ಫ್ರೀಡಮ್ ಫೈಟ್ ಬಗ್ಗೆ ಮತ್ತೆ ಮಾತಾಡ್ತೀನಿ.
ನೀವೆಲ್ಲರೂ ಚೆನ್ನಾಗಿ ಅಧ್ಯಯನ ಮಾಡಿ. ನಮ್ಮ ಸ್ಪರ್ಧಾ ಕರ್ನಾಟಕದಲ್ಲಿ ಈಗಾಗಲೇ ಲ್ಯಾಂಡ್ ಸರ್ವೆ ಮತ್ತು ಬೀಟ್ ಫಾರೆಸ್ಟರಿಗೆ ಸುಮಾರು ವಿಡಿಯೋಗಳನ್ನು ಅನಾಲಿಸಿಸ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಅದರಲ್ಲೇ ನಿಮಗೆ ಬೇಕಾದಂಥ ಪ್ರಶ್ನೆಗಳು ಅಥವಾ ವಿಶ್ಲೇಷಣೆಯಲ್ಲಿ ನಾನು ಹೇಳಿರ್ತಕ್ಕಂಥ ಪ್ರಶ್ನೆಗಳು ನಿಮ್ಮ ಎಕ್ಸಾಮಿಗೆ ಬರ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.